ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಇದ್ದರೆ ನೆಮ್ಮದಿಯಾಗಿರಬೇಕು. ನೆಮ್ಮದಿ ಸೀರೀಸ್ ಎಪಿಸೋಡ್ 5. ನಾವೆಲ್ಲ ಸ್ಟ್ರೆಸ್ನಲ್ಲಿರ್ತೀವಿ. ಒಬ್ರಿಗೆ ಒಂದೊಂದು ರೀತಿ ಸ್ಟ್ರೆಸ್ ಇರುತ್ತೆ. ಕೆಲವ್ರಿಗೆ ಸ್ಲೀಪ್ಲೆಸ್ ನೈಟ್ಸ್ ಇರ್ಬೋದು, ಕೆಲವ್ರಿಗೆ ಟೆನ್ಷನ್, ಕೆಲವ್ರಿಗೆ ತಲೆನೋವು, ಕೆಲವ್ರಿಗೆ ಆರೋಗ್ಯ ಸಮಸ್ಯೆ. ಹೀಗೆ ನಮಗೆ ಅನೇಕ ರೀತಿಯ ಸ್ಟ್ರೆಸ್ಗಳಲ್ಲಿ ನಾವು ಒಳಗಾಗ್ತಾ ಇರ್ತೀವಿ ಪ್ರತಿನಿತ್ಯ. ಹಾಗಿದ್ರೆ ಈ ಸ್ಟ್ರೆಸ್ಸಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಏನು ನಮಗೆ ಮೆಡಿಸನ್ನು? ಮಾತ್ರೆಗಳಿಂದ ಆಗ್ಬಿಡುತ್ತಾ? ಖಂಡಿತ ಇಲ್ಲ. ಇದಕ್ಕೆ ಬೆಸ್ಟ್ ಮೆಡಿಸನ್ ಅಂದರೆ ನಮ್ಮ ಪ್ರಕೃತಿ, ಅಂದರೆ ನಮ್ಮ ನೇಚರ್. Nature is the best healer for everything, and nature is the best companion for everyone. ಹೌದು, ಇವತ್ತಿನ ನನ್ನ ವಿಚಾರ ನೇಚರ್ ಬಗ್ಗೆ ಮಾತಾಡ್ತೀನಿ. ಹಾಗಿದ್ರೆ ಅದನ್ನು ತಿಳ್ಕೊಳ್ಳೋಣ ವಿವರವಾಗಿ. ಎಂದಿನಂತೆ ಒಂದು ಪುಟ್ಟ ಕಥೆಯಿಂದ ಪ್ರಾರಂಭ ಮಾಡ್ತೀನಿ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದ. ಅವನಿಗೆ ಪ್ರತಿನಿತ್ಯ ಅವನು ಕಂಪ್ಯೂಟರ್ ಜೊತೆನೇ ಸಮಯ ಕಳೆಯುತ್ತಿದ್ದರಿಂದ ಅವನು ಕೂತ್ಕೊಂಡೇ ಕೆಲಸ ಮಾಡಬೇಕಾಗಿರ್ತಿತ್ತು. ಅವನಿಗೆ ಯಾವುದೇ ರೀತಿಯಾದಂಥ ಒಂದು ಫಿಸಿಕಲ್ ಎಕ್ಸಸೈಸ್ ಆಗಲಿ ಅಥವಾ ಕಣ್ಣಿಗೆ ತಂಪಾಗುವಂಥ ವಿಚಾರಗಳಾಗಲಿ ಯಾವುದೋ ಅವನಿಗೆ ನೋಡಲಿಕ್ಕೆ ಸಿಗ್ತಿರ್ಲಿಲ್ಲ. ಹಾಗಾಗಿ ಅವನು ತುಂಬ ಸ್ಟ್ರೆಸ್ಗೆ ಒಳಗಾದ. ಅವನಿಗಿದ್ದಂಥ ಟಾರ್ಗೆಟ್ಸ್, ಅವನಿಗಿದ್ದಂಥ ವರ್ಕ್ ಪ್ರೆಷರ್, ಅವನು ಕೂತ್ಕೊಂಡು ಗಂಟೆಗಳ ಕಾಲ ಸಮಯ ಕಳೆಯುತ್ತಿದ್ದ ಕಂಪ್ಯೂಟರ್ ಜೊತೆಗೆ. ಹೀಗೆಲ್ಲ ಆದ್ರಿಂದ ಅವನಿಗೆ ತುಂಬಾ ಸ್ಟ್ರೆಸ್ಗೆ ಒಳಗಾಗಿದ್ದ ಅವನು. ಅದರಿಂದ ಅವನಿಗೆ ಆರೋಗ್ಯ ಸಮಸ್ಯೆ ಎದುರಾಯಿತು. ಆಗ ಅವನು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾನೆ. ಆಗ ಡಾಕ್ಟರ್ಗೆ ಹೇಳ್ತಾನೆ, ನನಗೆ ತುಂಬ ಸ್ಟ್ರೆಸ್ ಆಗ್ತಾ ಇದೆ, ನನಗೇನಾದರೂ ಮೆಡಿಸನ್ ಕೊಡಿ ಅಂತ ಡಾಕ್ಟರ್ನ ಕೇಳ್ತಾನೆ. ಡಾಕ್ಟ್ರು ಅವನ ಒಂದು ಕೇಸ್ ಹಿಸ್ಟ್ರಿನೆಲ್ಲ ತಿಳ್ಕೊಳ್ತಾರೆ, ಏನಾಗ್ತಿದೆ ಏನು ಅಂತೆಲ್ಲ ಹೇಳಿ. ಆ ನಂತರ ಡಾಕ್ಟರು ಅವನಿಗೆ ಸಜೆಸ್ಟ್ ಮಾಡ್ತಾರೆ, ನೀನು ಯಾವುದೇ ರೀತಿಯ ಮೆಡಿಸನ್ ತಗೋಬೇಡ, ಡೈಲಿ ಒಂದು 20 ಮಿನಿಟ್ಸು ಗ್ರೀನರಿ ಇರುವಂಥ ಜಾಗದಲ್ಲಿ ವಾಕ್ ಮಾಡು ಅಂತ ಅವನಿಗೆ ಸಜೆಸ್ಟ್ ಮಾಡ್ತಾರೆ. ಸರಿ, ಆ ಸಾಫ್ಟ್ವೇರ್ ಇಂಜಿನಿಯರು ಬರ್ತಾನೆ. ಡಾಕ್ಟರ್ ಹೇಳ್ದಂತೆ ಗ್ರೀನರಿ ಎಲ್ಲಿ ಹುಡ್ಕೊಂಡು ಹೋಗೋದು? ಕಾರ್ಪೊರೇಟ್ ಕಂಪನಿಗಳು, ದೊಡ್ಡ ದೊಡ್ಡ ಸಿಟಿಗಳಲ್ಲೆಲ್ಲ ಪಾರ್ಕ್ಗೆ ಹೋಗ್ತಾನೆ. ಪ್ರತಿನಿತ್ಯ ಡಾಕ್ಟರ್ ಹೇಳ್ದಾಗೆ 20 ನಿಮಿಷ ಆ ಪರಿಸರದಲ್ಲಿ ವಾಕ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆಗ ಅಲ್ಲಿ ಬೀಸುವ ಗಾಳಿ, ಅಲ್ಲಿ ಕೇಳಿಸುವ ಹಕ್ಕಿಗಳ ಚಿಲಿಪಿಲಿ, ಆ ಪಾರ್ಕ್ನಲ್ಲಿ ಆಟ ಆಡುವ ಪುಟ್ಟ ಮಕ್ಕಳು, ಹಾಗೆ ಸೂರ್ಯನ ಕಿರಣಗಳು, ಇವೆಲ್ಲವೂ ಅವನ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ. ಹಾಗೆ ಅವನಿಗೆ ಸ್ಟ್ರೆಸ್ಸು ಕಡಿಮೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಾದ ನಂತರ ಅವನು ಅದನ್ನು ತನ್ನ ದಿನನಿತ್ಯದ ಕಾಯಕವಾಗಿ ಮಾಡ್ಕೊಳ್ತಾನೆ. ಆವಾಗ
ಅವನಿಗಿದ್ದಂಥ ಸ್ಟ್ರೆಸ್ ಎಲ್ಲ ಹೊರಗೆ ಬಂದು ಅವನು ನೆಕ್ಸ್ಟು ಯಾವುದೇ ರೀತಿ ಕೆಲಸ ಮಾಡಿದ್ರು ತುಂಬ ಖುಷಿಯಾಗಿ ಆರಾಮಾಗಿ ಕೂಲಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಅದೇ ನಮ್ಮ ಪ್ರಕೃತಿ ನಮಗೆ ಕೊಡುವಂಥ ವರ. ನೇಚರ್ ಈಸ್ ಅ ಬೆಸ್ಟ್ ಹೀಲರ್ ಅಂತ ಮೊದಲೇ ಹೇಳಿದೆ, ಹೌದಲ್ವಾ? ನಮಗೆ ಪ್ರತಿಯೊಬ್ಬರಿಗೂ ನಾವು ಎಲ್ಲಿರ್ತೀವೋ ಅಲ್ಲಿ ನಮಗೆ ಸಡನ್ ಆಗಿ ನೇಚರ್ ಅಂದ ತಕ್ಷಣ ನಮಗೆ ನೆನಪಾಗೋದು ನಾವು ಉಸಿರಾಡುವ ಗಾಳಿ, ಬೆಳಕು, ಹಾಗೆ ನಾವು ಕುಡಿಯುವ ನೀರು. ಈ ಮೂರು ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಸುತ್ತಮುತ್ತ ಸಿಗತ್ತೆ. ಆದರೆ ಹಳ್ಳಿಯಲ್ಲಿರುವಂಥವರಿಗೆ ಆ ನೇಚರ್ನ ವಾತಾವರಣವೇ ಬೇರೆ, ಪಟ್ಟಣದಲ್ಲಿರುವವರಿಗೆ ಆ ನೇಚರ್ನ ವಾತಾವರಣವೇ ಬೇರೆ. ಹಾಗಿರುವಾಗ ನಮಗೆ ಕೊಡುವಂಥ ಸೂರ್ಯನ ಬೆಳಕು ನಮಗೆ ವಿಟಮಿನ್ ಡಿನ ಕೊಡುತ್ತೆ. ಅಷ್ಟೇ ಅಲ್ಲ, ಅದು ನಮಗೆ ಖುಷಿಯನ್ನು ಸಹ ಕೊಡುತ್ತೆ. ಹಾಗೆ ನಾವು ಕೇಳುವ ಹಕ್ಕಿಗಳ ಚಿಲಿಪಿಲಿ ಮತ್ತು ಮರಗಳು ಬೀಸುವ ಗಾಳಿಯ ತಂಪು, ಇವೆಲ್ಲ ನಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ. ಇವಾಗ ನೀವು ಪಟ್ಟಣಗಳಲ್ಲೂ ನೋಡ್ತಾ ಇರ್ಬೋದು, ಪಾರ್ಕ್ಗಳನ್ನು ತುಂಬ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಪುಟ್ಟ ಮಗುವಿನಿಂದ ಹಿಡಿದು ವಯಸ್ಸಾದಂಥ ವ್ಯಕ್ತಿವರೆಗೂ ಆ ಪಾರ್ಕ್ನಲ್ಲಿ ಬಂದು ಸ್ವಲ್ಪ ಹೊತ್ತು ಸಮಯವನ್ನು ಕಳೀತಾ ಇದ್ದಾರೆ. ಈಗ ಯಾರೆಲ್ಲ ಈ ನೇಚರ್ ಜೊತೆಗೆ ಒಡನಾಟ ಇಟ್ಕೊಂಡಿದ್ದೀರಾ ಅವರಿಗೆಲ್ಲ ಒಳ್ಳೆಯದಾಗಲಿ, ಅದನ್ನು ನಿಲ್ಲಿಸಬೇಡಿ, ಮುಂದುವರಿಸಿ. ಯಾರೆಲ್ಲ ಒಡನಾಟವನ್ನೇ ಪ್ರಾರಂಭಿಸಿಲ್ಲ ಅದನ್ನು ಪ್ರಾರಂಭಿಸಿ. ಯಾಕೆ ಅಂತ ಹೇಳಿದ್ರೆ, ನೀವು ನೆಮ್ಮದಿಯಾಗಿರಬೇಕು ಅಂತಂದರೆ ಆ ನೇಚರ್ ಜೊತೆ ಕಾಲ ಕಳೆಯೋದನ್ನು ಪ್ರಾರಂಭ ಮಾಡಿ. ಅಂದರೆ ಉದಾಹರಣೆಗೆ ವೀಕೆಂಡ್ಸ್ ಬರುತ್ತೆ ಅಂತ ಇಟ್ಕೊಳ್ಳಿ, ಆವಾಗ ಪ್ಲ್ಯಾನ್ ಮಾಡಿಕೊಂಡು ಯಾವುದಾದ್ರೂ ನೇಚರ್ ಪ್ಲೇಸ್, ನಿಯರೆಸ್ಟ್ ನೇಚರ್ ಪ್ಲೇಸ್ ಎಲ್ಲಿ ಬೇಕಾದ್ರೂ ಇರ್ಬೋದು. ಈಗ ಉದಾಹರಣೆಗೆ ನಾನು ಮೈಸೂರು ಆಯಿತು ಅಂತ ಹೇಳಿದ್ರೆ KRS ಬ್ಯಾಕ್ ವಾಟರ್ ನಮಗೆಲ್ಲ ತುಂಬ ಹತ್ತಿರವಾದಂಥ ಪ್ಲೇಸು, ಅಥವಾ ಶ್ರೀರಂಗಪಟ್ಟಣ ಹತ್ತಿರವಾದಂಥ ಪ್ಲೇಸು ಅಲ್ವಾ? ಸೊ ಅಲ್ಲಿ ಸುಮ್ಮನೆ ಹೋಗಿ ಬೆಳಗಿನ ಸೂರ್ಯೋದಯವನ್ನು ಅನುಭವಿಸುವಂಥದ್ದು, ಹಾಗೆ ಆ ನೀರಿನ ಅಲೆಗಳ ಶಬ್ದವನ್ನು ಕೇಳುವಂಥದ್ದು, ಆ ಪಕ್ಷಿಗಳ ಚಿಲಿಪಿಲಿ ಕೇಳಿಸ್ಕೊಳ್ಳುವಂಥದ್ದು, ಇವೆಲ್ಲ ಮನಸ್ಸಿಗೆ ತುಂಬ ಖುಷಿಯನ್ನು ಕೊಡುತ್ತೆ, ಹೌದಲ್ವಾ? ಇದು ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲೇ ಪುಟ್ಟ ಗಿಡಗಳನ್ನು ಬೆಳೆಸುವಂಥದ್ದು. ಇವಾಗೆಲ್ಲ ನೀವು ತುಂಬ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ರೂಫ್ ಟಾಪ್ ಗಾರ್ಡನ್ ಮಾಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ನಾವು ನೇಚರ್ ಜೊತೆಗೆ ಎಷ್ಟು ಸಮಯವನ್ನು ಕಳಿತೀವೋ ಅಷ್ಟು ನಮ್ಮ ಮನಸ್ಸು ಶಾಂತವಾಗಿರುತ್ತೆ, ಹಾಗೆ ನಮಗೆ ಪ್ರಶಾಂತತೆಯನ್ನು ನೀಡುತ್ತೆ. ಅದರಿಂದ ನಾವು ಮಾಡುವ ಕೆಲಸಗಳಲ್ಲಿ ನಮಗೆ ಆತ್ಮವಿಶ್ವಾಸ ಇರ್ಬೋದು, ಅಥವಾ ಒಂದು ಪ್ರಶಾಂತವಾಗಿ ಶಾಂತಯುತವಾಗಿ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥದ್ದು ಈ ನೇಚರ್. ಹಾಗಾಗಿ ನಿಮ್ಮ ಒಡನಾಟಗಳನ್ನು ನೇಚರ್ ಜೊತೆ ಬೆಳೆಸ್ಕೊಳ್ತಾ ಹೋಗಿ. ಏನು ಬೇಡ, ನಿಮ್ಗೆ ತುಂಬ ಆಗಲಿಲ್ಲ ಅಂದರೆ ಮನೆಯಲ್ಲಿ ಒಂದು ಪುಟ್ಟ ಗಿಡವನ್ನು ಇಟ್ಟು ಆ ಗಿಡದ ಜೊತೆಗೆ ನಿಮ್ಮ ಒಡನಾಟವನ್ನು, ಹೇಗೆ ನೀವು ಒಬ್ಬ ಫ್ರೆಂಡ್ ಜೊತೆಗೆ ಸಮಯವನ್ನು ಕಳೀತೀರಾ ಅದೇ ರೀತಿ ಆ ಪುಟ್ಟ ಗಿಡದ ಜೊತೆಗೆ ಮಾತಾಡಿ ಸಮಯವನ್ನು ಕಳೀರಿ. ಆವಾಗ ನಿಮ್ಮ ಮನಸ್ಥಿತಿಯನ್ನು ನೀವೇ ಅಬ್ಸರ್ವ್ ಮಾಡಿ ಎಷ್ಟು ಪ್ರಶಾಂತವಾಗಿರುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ, ನಾರ್ಮಲಾಗಿ ನಾವು ಸ್ಟ್ರೆಸ್ ಆದಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮೊಬೈಲ್ ತೊಗೊಂಡು ಸ್ಕ್ರಾಲ್ ಮಾಡ್ತೀವಿ, ಅಥವಾ TV ನೋಡ್ತೀವಿ, ಅಥವಾ ಜಂಕ್ ಫುಡ್ ತಿಂತೀವಿ, ಹೌದಲ್ವಾ? ಇದೆಲ್ಲ ಮಾಡಿದಾಗ ಅದು ಮತ್ತೆ ನಮ್ಮ ಮನಸ್ಸಿನ ಮೇಲೆ ಅಥವಾ ನಮ್ಮ ಮೆದುಳಿನ ಮೇಲೆ ಒಂದಲ್ಲ ಒಂದು ರೀತಿಯ ಪರಿಣಾಮವನ್ನು ಬೀರುತ್ತೆ, ಹಾಗೆ ನಮ್ಮ ಆರೋಗ್ಯದ ಮೇಲೂ ಪರಿಣಾಮವನ್ನು ಬೀರುತ್ತೆ. ಆದರೆ ಈ ಪ್ರಕೃತಿ ನೀಡುವಂತಹ ಗಾಳಿ ಇರ್ಬೋದು, ಬೆಳಕಿರ್ಬೋದು, ಸೂರ್ಯನ ಕಿರಣಗಳಿರ್ಬೋದು, ಅದನ್ನು ನೋಡುವಂಥದ್ದಿರ್ಬೋದು, ಸೂರ್ಯ ಉದಯಿಸುವಂಥದ್ದನ್ನು, ಸೂರ್ಯ ಮುಳುಗುವಂಥದ್ದನ್ನು, ಇದನ್ನೆಲ್ಲ ಆಸ್ವಾದಿಸ್ತಾ ಹೋದರೆ ನಮ್ಮ ಮನಸ್ಸು ತುಂಬಾ ಶಾಂತ ರೀತಿಯಲ್ಲಿ ವರ್ತನೆ ಮಾಡಲಿಕ್ಕೆ
ಪ್ರಾರಂಭ ಮಾಡುತ್ತೆ. ಹಾಗೆ ನಾವು ನೇಚರ್ನಿಂದ ಕಲಿಯುವಂಥದ್ದು ತುಂಬಾ ಇದೆ. ಇವತ್ತಿನ ಪ್ರಸ್ತುತ ಕ್ಯಾಲ್ಕುಲೇಷನ್ ಯುಗ ಅಂತಲೇ ಹೇಳ್ತೀನಿ ನಾನು. ನಾವೆಲ್ಲ ಏನಾಗಿದ್ದೀವಿ ಅಂದರೆ ಆಧುನಿಕತೆಗೆ ಒಳಗಾಗಿ ನಮ್ಮ ಪರಿಸರಕ್ಕೆ ನಾವೇ ಹಾನಿಯನ್ನು ಉಂಟು ಮಾಡ್ತಾ ಇದ್ದೀವಿ, ಹೌದಲ್ವಾ? ಹೆಚ್ಚು ಹೆಚ್ಚು ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೀವಿ. ಆ ತಂತ್ರಜ್ಞಾನದಿಂದ ಪ್ರಕೃತಿಯ ಮೇಲೆ ಅನೇಕ ರೀತಿಯ ಪರಿಣಾಮಗಳನ್ನು ನಾವೇ ಕೈಯಾರೆ ಅದರ ಮೇಲೆ ಪರಿಣಾಮಗಳಿಂದ ನಮಗೆ ಅದು ಹಾನಿಯನ್ನು ಉಂಟು ಮಾಡ್ತಾ ಇದೆ. ಉದಾಹರಣೆಗೆ ಸದ್ಯದಲ್ಲೇ ಬಂದು ಹೋದಂಥ ಕೋವಿಡ್ ಇರ್ಬೋದು. ಆ ಸಂದರ್ಭಗಳಲ್ಲಿ ಯಾರೂ ಆ ಪರಿಸರದಲ್ಲಿ ಓಡಾಡದೇ ಇದ್ದಾಗ ನೀವು ಆ ಪ್ರಕೃತಿಯನ್ನು ನೋಡಿದರೆ ಎಷ್ಟು ಖುಷಿಯಾಗ್ತಿತ್ತು ಅಂತ ಹೇಳಿದ್ರೆ, ಅಷ್ಟು ಕ್ಲೀನಾಗಿರ್ತಾ ಇತ್ತು, ಅಷ್ಟು ಆ ಪ್ರಾಣಿಗಳು ಖುಷಿಯಾಗಿರ್ತಿದ್ವು, ಆ ರೀತಿ ಇತ್ತು. ಹಾಗಾಗಿ ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ನಾವು ಪ್ರಕೃತಿಯನ್ನು ಗೌರವಿಸಬೇಕು, ಹಾಗೆ ಆ ಪ್ರಕೃತಿಯನ್ನು ಆನಂದಿಸಬೇಕು. ನಾವು ಅದರ ಜೊತೆ ಸಮಯವನ್ನು ಕಳೀಬೇಕು. ಯಾಕೆ ಅಂತ ಹೇಳಿದ್ರೆ, ವ್ಯಕ್ತಿಗಳು ನಿಮ್ಮನ್ನು ಬಿಟ್ಟು ಹೋಗ್ಬೋದು, ಆದರೆ ಪ್ರಕೃತಿ ಯಾವತ್ತೂ ನಿಮ್ಮನ್ನು ಬಿಡಲ್ಲ. ನೀವು ಇರುವ ತನಕ ನೀರು, ಗಾಳಿ, ಬೆಳಕು, ಹಾಗೆ ನೀವು ಒಂದು ಪಾರ್ಕ್ಗೆ ಹೋದರೆ ಅಲ್ಲಿ ಆ ಹಕ್ಕಿಗಳ ಕಲರವ, ಅಲ್ಲಿ ಆಟ ಆಡುವಂಥ ಪುಟ್ಟ ಮಕ್ಕಳ ಆ ಪುಟ್ಟ ಪುಟ್ಟ ಮಾತುಗಳು, ಇವೆಲ್ಲವೂ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ. ಇನ್ನೊಂದು ಪುಟ್ಟ ಕತೆ. ಒಬ್ಬ ವೃದ್ಧ ತುಂಬ ಡಿಪ್ರೆಷನ್ಗೆ ಹೋಗಿದ್ರು. ಅವರು ಒಬ್ಬರೇ ಇದ್ದರು, ಏನು ಮಾಡಬೇಕು ಅಂತ ಅವ್ರಿಗೆ ತೋಚ್ತಿರ್ಲಿಲ್ಲ. ಆದರೆ ಅವರ ಮನೆ ಮುಂದೆ ಒಂದು ಪಾರ್ಕ್ ಇತ್ತು. ಆಗ ಅವ್ರೇನು ಮಾಡಿದ್ರು, ಪ್ರತಿನಿತ್ಯ ಆ ಪಾರ್ಕ್ಗೆ ಹೋಗಿ ಕುತ್ಕೊಳ್ಳಿಕ್ಕೆ ಪ್ರಾರಂಭಿಸಿದ್ರು. ಆಗ ಆ ಗಿಡಗಳನ್ನು ನೋಡ್ತಾ ಇದ್ರು, ಮತ್ತು ಆ ಪುಟ್ಟ ಪುಟ್ಟ ಮಕ್ಕಳು ಅಲ್ಲಿ ಆಟ ಆಡ್ತಾಯಿದ್ರು. ಆ ಆಟ ಆಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ರು, ಅದನ್ನೆಲ್ಲ ಆನಂದಿಸ್ತಾ ಇದ್ರು. ಆಗ ಅವರ ಮುಖದಲ್ಲಿ ಬಾಡಿ ಹೋಗಿದ್ದ ನಗು ಮತ್ತೆ ಚಿಗುರೊಡೆಯಲು ಪ್ರಾರಂಭಿಸಿತ್ತು. ಅಷ್ಟು ಮಹತ್ವ ನಮ್ಮ ಪರಿಸರಕ್ಕಿದೆ, ಹಾಗೆ ಆ ಮಕ್ಕಳ ಪುಟ್ಟ ಪುಟ್ಟ ಮಾತುಗಳಿಗಿದೆ. ಸೊ ನಿಮ್ಗೇನಾದ್ರು ತುಂಬಾ ಬೇಸರ ಆಯಿತು, ಬೇಜಾರಾಯಿತು ಅಂತ ಹೇಳಿದ್ರೆ, ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಇರಲಿ ಒಂದು ಪುಟ್ಟ ಗಿಡ ಇರುತ್ತೆ, ಅಥವಾ ಮರಗಳಿರುತ್ತೆ, ಅಥವಾ ಪಾರ್ಕ್ ಇರುತ್ತೆ, ಇಲ್ಲಿ ಹೋಗಿ ನಿಮ್ಮ ಸಮಯವನ್ನು ಕಳೀರಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಆ ಡಿಪ್ರೆಷನಲ್ಲಿದ್ದಂಥ ವೃದ್ಧ ತಾನು ಪರಿಸರ ಜೊತೆ ನಂಟನ್ನು ಬೆಳೆಸಿದಾಗ ಆ ಪರಿಸರ ಸ್ನೇಹ ಅವನಿಗೆ ಖುಷಿಯನ್ನು ಕೊಡ್ತು, ನೆಮ್ಮದಿಯನ್ನು ನೀಡ್ತು. ಇಲ್ಲಿ ಅದು ನೆಮ್ಮದಿಯನ್ನು ಕೊಡುವುದಕ್ಕಿಂತ ಹೆಚ್ಚಿಗೆ ನಮಗೆ ಒಬ್ಬ ಬೆಸ್ಟ್ ಕಂಪ್ಯಾನಿಯನ್ ಆಗೂ ಸಹ ನೇಚರು ನಮ್ಮ ಜೊತೆ ವರ್ತಿಸುತ್ತೆ. ಹಾಗಾಗಿ ನಾವು ಎಷ್ಟು ನೇಚರ್ಗೆ ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಅಷ್ಟೇ ನಾವು ನೆಮ್ಮದಿಯಾಗಿ ಇರಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಿದ್ರೆ ನಾವು ಏನು ಮಾಡಬೇಕು ಅಂತಂದರೆ, ಪ್ರತಿನಿತ್ಯ ನಾವು ಸ್ವಲ್ಪ ಸಮಯವನ್ನು ನೇಚರ್ ಜೊತೆ ಕಳೀಲಿಕ್ಕೆ ಆರಂಭಿಸಬೇಕು. ಇದು ನಮ್ಮ ನೆಮ್ಮದಿಗೋಸ್ಕರ ಮಾತ್ರ, ಆಯಿತಾ? ನಾನು ಮೊದಲೇ ಹೇಳಿದೆ, ನೇಚರ್ ಈಸ್ ಅ ಬೆಸ್ಟ್ ಹೀಲರ್ ಆ್ಯಂಡ್ ಅ ಬೆಸ್ಟ್ ಕಂಪ್ಯಾನಿಯನ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಯಾವುದೇ ಸಂದರ್ಭದಲ್ಲೂ ನೀವು ಖುಷಿಯಾಗಿರಿ, ದುಃಖದಲ್ಲಿರಿ, ಎಂಥದ್ದೇ ಸಂದರ್ಭದಲ್ಲೂ ಬೆಳಕು ನಿಮ್ಮನ್ನು ನೋಡಿ ನಗಲಿಲ್ಲ, ಗಾಳಿ ನಿಮ್ಮನ್ನು ನೋಡಿ ನಗಲಿಲ್ಲ, ನೀರು ನಿಮ್ಮನ್ನು ನೋಡಿ ನಗಲಿಲ್ಲ, ಹೌದಲ್ವಾ? ಆದರೆ ಜನ ನಕ್ಕರು, ಜನ ಬಿಟ್ಟು ಹೋದರು, ಜನ ಮೋಸ ಮಾಡಿದ್ರು, ಆದರೆ ಯಾವತ್ತೂ ಪ್ರಕೃತಿ ನಿಮಗೆ ಮೋಸ ಮಾಡಲಿಲ್ಲ. ಸೊ ಹಾಗಾಗಿ ನಾವು ಪ್ರಕೃತಿಯನ್ನು ಗೌರವಿಸಬೇಕು, ಅದನ್ನು ಆರಾಧಿಸಬೇಕು, ಅದರ ಜೊತೆ ಬದುಕಬೇಕು. ಆಗ ನಾವು ನಿಜವಾದ ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯ. ಉದಾಹರಣೆಗೆ ಬೆಳಗಿನ ಸೂರ್ಯನ ಕಿರಣಗಳು, ಆ ಕಿರಣಗಳನ್ನು ನೋಡಿ ಅದು ನಿಮ್ಮ ಮೈ ಮೇಲೆ ಬೀಳಲಿ, ಅದು ನಿಮಗೆ ಆರೋಗ್ಯವನ್ನು ಸಹ ನೀಡುತ್ತೆ. ಒಂದು ಮತ್ತು ನಿಮಗಾದರೆ ನಿಮ್ಮ ಸುತ್ತಮುತ್ತ ಇರುವಂಥ ಪಾರ್ಕ್ಗಳಿರಬಹುದು, ಅಥವಾ ಹಳ್ಳಿಯಲ್ಲಿದ್ದರೆ ಅವ್ರಿಗೆ ತೋಟಗಳಿರುತ್ತೆ, ಅಲ್ಲೇ ವಾಕ್ ಮಾಡ್ಬೋದು. ಸೊ ಆ ಪರಿಸರದಲ್ಲಿ
ವಾಕ್ ಮಾಡಿ. ಮತ್ತು ನಿಮ್ಮ ಸುತ್ತ ಪಾರ್ಕ್ ಇದ್ದಾಗ ಅಲ್ಲಿ ಹಕ್ಕಿಗಳ ಕಲರವ, ಆ ಹಕ್ಕಿಗಳೇನು ಚಿಲಿಪಿಲಿ ಇರುತ್ತಲ್ಲ, ಆ ಚಿಲಿಪಿಲಿಗಳನ್ನು ಕೇಳಿಸ್ಕೊಳ್ಳಿ. ಅದು ಸಂಗೀತದ ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಮುದ ನೀಡುತ್ತೆ. ಹಾಗೆ ನಿಮ್ಮ ಮನೆಯ ಹತ್ತಿರ ಎಲ್ಲಾದರೂ ನದಿ ಇದ್ದರೆ ಆ ನದಿಯ ಅಲೆಗಳ ಶಬ್ದ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತೆ. ಈ ಎಲ್ಲ ವಿಚಾರಗಳು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಎಲ್ಲೋ ನಾವು ಈ ತಂತ್ರಜ್ಞಾನ ಯುಗದಲ್ಲಿ ಅದನ್ನೆಲ್ಲ ಮರ್ತಿದ್ದೀವಿ, ಅದನ್ನು ಬಳಸ್ಕೊಳ್ಳೋದನ್ನು ನಿಲ್ಲಿಸಿದ್ದೀವಿ. ಹಾಗಾಗಿ ಈ ನಮ್ಮ ಇದ್ದರೆ ನೆಮ್ಮದಿಯಾಗಿರಬೇಕು ಸೀರೀಸ್ನ ಮೂಲಕ ಎಪಿಸೋಡ್ 5 ಮೂಲಕ ನಾನು ನೇಚರ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನನ್ನ ರಿಕ್ವೆಸ್ಟು, ನಾವು ಎಲ್ಲರೂ ನೇಚರ್ನ ಬೆಸ್ಟ್ ಫ್ರೆಂಡ್ ಮಾಡ್ಕೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ನಮ್ಮ ಕೈಯಲ್ಲಿ ಪರಿಸರವನ್ನು ರಕ್ಷಿಸುವಂತಹ ಕೆಲಸಗಳನ್ನು ನಾವು ಮಾಡ್ತಾ ಹೋದರೆ ಆ ಪ್ರಕೃತಿ ನಮಗೆ ಒಳ್ಳೆಯದನ್ನೇ ಕೊಡುತ್ತೆ. ಹೌದು, ನಾವು ಎಷ್ಟೇ ಕೆಡುಕನ್ನು ಬಯಸ್ತಾ ಇದ್ದರೂ ಪ್ರಕೃತಿಗೆ ಅದು ನಮಗೆ ಪ್ರತಿನಿತ್ಯ ಒಳ್ಳೆಯದನ್ನೇ ನೀಡ್ತಾ ಇದೆ. ಆದರೆ ಅದನ್ನು ಕಂಟಾಮಿನೇಟ್ ಮಾಡ್ತಾ ಇರೋರು ನಾವೇ. ಹಾಗಿದ್ರೆ ನಾವು ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ರೆ ಅದನ್ನು ಸಂರಕ್ಷಿಸೋಣ, ಅಂದರೆ ನೇಚರ್ನ ಸಂರಕ್ಷಿಸೋಣ, ಅದನ್ನು ಆರಾಧಿಸೋಣ, ಅದರ ಜೊತೆ ನಾವು ಬಾಳ್ವೆ ಮಾಡೋಣ. ಆಯಿತಾ? ಸೊ ಹಾಗಿದ್ರೆ ಇದ್ದರೆ ನೆಮ್ಮದಿಯಾಗಿರಬೇಕು ಅಂತಂದರೆ ನೇಚರ್ ಜೊತೆಗೆ ಸಮಯ ಕಳೆಯೋದನ್ನು ಪ್ರಾರಂಭಿಸಬೇಕು. ಯಾರೆಲ್ಲ ಅದ್ರ ಜೊತೆ ಸಮಯ ಕಳೀತಾ ಇದ್ದೀರಾ, ವೆಲ್ ಆ್ಯಂಡ್ ಗುಡ್, ಕಂಟಿನ್ಯೂ ಮಾಡಿ, ಯಾವತ್ತೂ ನಿಲ್ಸೋಕ್ಕೆ ಹೋಗಬೇಡಿ ನೀವಿರುವ ತನಕ. ಹಾಗೆ ಯಾರೆಲ್ಲ ಪ್ರಾರಂಭ ಮಾಡಿಲ್ವೋ ಅವರೆಲ್ಲರೂ ಇವತ್ತಿನಿಂದನೇ ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿ. ಒಂದು ಪುಟ್ಟ ಗಿಡ ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆ ಅಂಗಳದಲ್ಲಿ ಒಂದು ಪುಟ್ಟ ಗಿಡ ತಂದಿಟ್ಕೊಳ್ಳಿ. ಆ ಗಿಡನ ನೋಡ್ತಾ ಹೋಗಿ, ಆ ಗಿಡದ ಜೊತೆ ಮಾತಾಡಿ, ಆ ಗಿಡದ ಜೊತೆ ಸಮಯವನ್ನು ಕಳೀರಿ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ವ್ಯಕ್ತಿಗಳು ನಿಮ್ಮನ್ನು ಬಿಟ್ಟೋಗ್ತಾರೆ, ಆದರೆ ಪ್ರಕೃತಿ ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ, ಯಾವತ್ತೂ ನಿಮಗೆ ಮೋಸ ಮಾಡಲ್ಲ, ಯಾವತ್ತೂ ನಿಮಗೆ ನೋಯಿಸಲ್ಲ. ಆದರೆ ನೀವು ಯಾವತ್ತೂ ಅದಕ್ಕೆ ತುಂಬಾ ಹಾನಿ ಮಾಡ್ತೀರಾ, ಒಂದಲ್ಲ ಒಂದಿನ ಅದು ವಾಪಸ್ ನಮಗೆ ಹಾನಿ ಮಾಡುತ್ತೆ. ಅದಕ್ಕೆ ಉದಾಹರಣೆ ಕೋವಿಡ್ ಬಂದು ಹೋಗಿದ್ದು ಅಲ್ವಾ? ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ಇದ್ದರೆ ನೆಮ್ಮದಿಯಾಗಿರಬೇಕು. ಈ ಒಂದು ಎಪಿಸೋಡ್ ನೇಚರ್ ಬಗ್ಗೆ ಮಾತಾಡಿದ್ವಿ. ಈ ವಿಚಾರ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಒಳ್ಳೆಯ ವಿಚಾರಗಳ ಅವಶ್ಯಕತೆ ನಮಗಿದೆ. ಇಲ್ಲಿ ನಾನು ಹೇಳಿರುವಂಥ ವಿಚಾರ ನಿಮಗೆ ಗೊತ್ತಿರುವಂಥದ್ದೇ, ಆದರೆ ನಾವು ಅದನ್ನು ಮರ್ತಿದ್ದೀವಿ ಅನ್ನೋ ಒಂದು ರಿಮೈಂಡರ್ಗೋಸ್ಕರ ಈ ಒಂದು ಎಪಿಸೋಡ್. ಆಯಿತಾ? ಸೊ ನಿಮ್ಗೆ ಅನಿಸಿದ್ದನ್ನು ಮಾಡ್ತಾಯಿರಿ, ಖುಷಿಯಾಗಿರಿ, ನೇಚರ್ ಜೊತೆ ಸಮಯವನ್ನು ಕಳೀರಿ, ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕಂಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಟೇಕ್ ಕೇರ್, ನಮಸ್ತೆ.